ಮೈಸೂರಿನ ರೈಲ್ವೆ ನಿಲ್ದಾಣದಲ್ಲಿ 6 ತಿಂಗಳ ಗಂಡು ಮಗುವೊಂದು ಕಳುವಾಗಿರುವುದರ ಡೀಟೇಲ್ಸ್ ಇದು. ಸಿಸಿಟಿವಿ ಆಧರಿಸಿ ಮಹಿಳೆಯನ್ನ ರೈಲ್ವೆ ಪೊಲೀಸರು ಬಂಧಿಸಿದ್ರು. ಕೂಡಲೇ ಪ್ಲಾಟ್ಫಾರ್ಮ್ನಲ್ಲಿ ಮಲಗಿದ್ದ ವೇಳೆ ಮಗುವನ್ನ ಮಹಿಳೆ ಒಬ್ಬಳು ಬಂದು ಕದ್ದಿರ್ತಾಳೆ. ಹಾಸನ ಮೂಲದ ನಂದಿನಿ ಅಂತ ಬಂಧಿತ ಮಹಿಳೆ, 50 ವರ್ಷ ವಯಸ್ಸು ಈಕೆಗೆ. ಪ್ಲಾಟ್ಫಾರ್ಮ್ನಲ್ಲಿ ಆ ಮಗುವಿನ ತಂದೆ ತಾಯಿ ಯಾರಿರ್ತಾರೆ ಅವರು ಬಂದು ರೈಲು ತಡ ಆಗೋದಕ್ಕೋ ಅಥವಾ ಬೇಗ ಬಂದಿದ್ದಕ್ಕೋ ಏನೋ ಮಲಗಿರ್ತಾರೆ. ಮಗುವನ್ನ ಪೋಷಕರಿಗೆ ರೈಲ್ವೆ ಪೊಲೀಸರು ನಂತರ ಒಪ್ಪಿಸ್ತಾರೆ. ಈಕೆ ಮಗುವನ್ನ ಕದ್ದೊಯ್ಯೋದು ಸಿಸಿಟಿವಿಯ ಮೂಲಕ ಗೊತ್ತಾಗುತ್ತೆ. ಕೂಡಲೇ ಕಾರ್ಯಾಚರಣೆಗೆ ಇಳಿದಂತಹ ರೈಲ್ವೆ ಪೊಲೀಸರು ಮಹಿಳೆಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಮಗುವನ್ನ ಮರಳಿ ತಂದೆ ತಾಯಿಗೆ ಒಪ್ಪಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಆಕೆ ಮಗು ಕಳ್ಳತನ ಮಾಡುವಂತಹ ಸಂದರ್ಭದ ಸಿಸಿಟಿವಿ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. 6 ತಿಂಗಳ ಮಗು. ಈಕೆ ಯಾವುದಾದ್ರೂ ಗ್ಯಾಂಗಿಗೆ ಸೇರಿದ್ದ, ಮಾಫಿಯಾಗೆ ಸಂಬಂಧಪಟ್ಟಿದ್ದ ಅನ್ನೋದು ಕೂಡ ತನಿಖೆ ನಂತರ ಆಚೆ ಬರಬೇಕಾಗಿದೆ. ಸಾಮಾನ್ಯವಾಗಿ ಈ ಥರ ಮಗು ಕಳ್ಳತನ ರೈಲ್ವೆ ಪ್ಲಾಟ್ಫಾರ್ಮ್ಗಳೆಲ್ಲ ಆಗೋದು ಒಂದು ಮಾಫಿಯಾನೇ ಕೆಲಸ ಮಾಡುತ್ತೆ. ಅಲ್ಲಿ ಯಾವುದೋ ಅಂಗಡಿಗಳ ಮೂಲಕ ಮತ್ತು ಒಂದಷ್ಟು ಜನ ಈ ಥರ ಮಕ್ಕಳ ಕಳ್ಳರನ್ನ ಒಂದು ದಾಳವಾಗಿ ಉಪಯೋಗಿಸ್ಕೊಂಡು ಕದೀತಾರೆ ಅನ್ನೋದು ಆರೋಪ. ಬಟ್ ಇಲ್ಲಿ ತನಕ ಏನೇ ತಿಪ್ಪರ್ಲಾಗ ಹೊಡೆದ್ರೂ ಕೂಡ ಪೂರ್ತಿ ಮಾಫಿಯಾವನ್ನು ಸೆದೆ ಬಡಿಯೋದಕ್ಕೆ ಭಾರತದಾದ್ಯಂತ ಆಗಿಲ್ಲ. ಮೈಸೂರಿನಲ್ಲೂ ಕೂಡ ಹಾಗಾದರೆ ಆ ಮಾಫಿಯಾ ಕಾರ್ಯಾಚರಣೆ ಮಾಡ್ತಾ ಇದೆಯಾ ಅಥವಾ ಮಗು ಇಲ್ಲ ಅನ್ನೋ ಕಾರಣಕ್ಕೆ ಈಕೆ ಇಲ್ಲಿ ಬಂದು ಮಗುವನ್ನು ಕದ್ಲ ಗೊತ್ತಿಲ್ಲ. ಎರಡೂ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಿರ್ತಾರೆ. ಈಕೆ ಹಿಂದೆ ಯಾವುದಾದ್ರೂ ಗ್ಯಾಂಗ್ ಇದ್ದರೆ ಅವ್ರನ್ನೂ ಕೂಡ ಬಲಿ ಹಾಕೋದಕ್ಕೆ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಟ್ ಏನೇ ಆಗಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಪುಟ್ಟ ಮಕ್ಕಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಆಗಿಂದಾಗೆ ಮೂಡುತ್ತೆ ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಎಷ್ಟು ಜಾಗ್ರತೆಯಿಂದ ಇದು ಕಡಿಮೆನೇ ಅನ್ನೋದು ಗೊತ್ತಾಗುತ್ತೆ.